ಗಂಭೀರವಾದ ಆರೋಪ ಮಾಡಿದ್ದಾರೆ. ನಿಮ್ಮ ಮಗಳ ಮತ್ತೆ ಅಳಿಯನ ಹೆಸರಲ್ಲಿ ಕೂಡ ಸೈಟ್ ಮಾಡಿದ್ದಾರೆ, ನೀವು ಬೋರ್ಡಲ್ಲಿ ಅಕ್ರಮ ಎಸಗಿದ್ದೀರಿ ಅಂತ ಹೇಳಿ. ಆಯ್ತೇನ್ರ ಆಗಿದೆ, ಹೇಳಿ ಚೆನ್ನಾಗಿ ಕೇಳಲಿ ಅಂತ ಹೇಳಿ ಸರ್. ನೇಯಮಯಿ ಕೃಷ್ಣ ನಮ್ಮ ಹುಡುಗನೇ, ಒಳ್ಳೆ ಕೆಲಸ ಮಾಡ್ತಿದ್ದಾನೆ. ರಾಜಕಾರಣಿಗಳು, ಅಧಿಕಾರಿಗಳು ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ. ತಪ್ಪು ಮಾಡದೇ ಇದ್ದರೂ ಕೂಡ ಅವ್ರ ಎಚ್ಚರಿಕೆಯಿಂದ ಹೋಗಲಿ ಅನ್ನೋ ರೀತಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ಯಶಸ್ಸು ಸಿಗಲಿ ಅಂತೇಳಿ ಶುಭ ಹಾರೈಸ್ತೀನಿ. ನನ್ನ ಮಗಳು ಅನ್ನಪೂರ್ಣ, ಅಳಿಯ ವಿಶ್ವೇಶ್ವರಯ್ಯ ಅವ್ರು ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿದ ಈಗ ತೋರಿಸಿದ್ರು ನನಗೆ, ನಾನು ನೋಡಿರಲಿಲ್ಲ. ಅವರು ಯಾರು 50-50ಲಿ ಜಮೀನ್ದಾರರು ಸೈಟ್ ತಗೊಂಡಿದ್ದಾರೆ, ಅವರಿಂದ ವೈಟ್ ಮನಿ ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಅಂಥೇಳಿ ಹೇಳಿದ್ದಾರೆ. ಅದು ಇಲ್ಲಿಗೆ ನಾನು ಆವತ್ತೇ ಹೇಳಿದೆ, ನಾನೇ ಇರಲಿ ಬೇರೆ ಯಾರೇ ಇರಲಿ ಅವ್ರು ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನೋಡಿದೆ. ನಿಮ್ಮದ್ರಲ್ಲಿ ಲೋಕಾಯುಕ್ತ ಕೊಟ್ಟಿದ್ರೆ ಸಂತೋಷ. ಲೋಕಾಯುಕ್ತರು ಅತಿ ಶೀಘ್ರವಾಗಿ ಆ ತನಿಖೆ ಮಾಡಿ ತಪ್ಪು ಮಾಡಿದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತೇಳಿ ಒತ್ತಾಯ ಮಾಡ್ತೀನಿ. ಏನಂದ್ರೆ ಚೌಡಯ್ಯನವ್ರಿಗೆ ನೀವು ಪರಿಹಾರ ಕೊಡ್ತಿರೋದ್ರಲ್ಲಿ ತಮ್ಮ ಪ್ರಭಾವ ಇದೆ, ಪ್ರಭಾವಕ್ಕೆ ಕಿಕ್ ಬ್ಯಾಕ್ ಮಾಡ್ಕೊಂಡಿದ್ದೀರಿ ಅನ್ನೋದು ಅವ್ರ ಅಲಿಗೇಷನ್. ಯಾವ ಪ್ರಭಾವ, ಯಾವ ಕಿಕ್ ಬ್ಯಾಕು, ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಬರುತ್ತಲ್ವ. ನಿಜವಾದ ರೈತರು ಅವರು ಸೈಟ್ ತಗೊಂಡು ಅವ್ರು ಮಾರಾಟ ಮಾಡ್ತಕ್ಕಂಥ ರೈಟ್ಸು ಎಲ್ಲರಿಗೂ ಇದೆ, ಎಲ್ಲ ರೈತರಿಗೂ ಇದೆ. ಆ ರೈತರು 50-50 ತಗೊಂಡಂಥ ಸೈಟ್ಸನ್ನು ಅವ್ರು ಇಟ್ಟು ಆ ರೀತಿಯಲ್ಲಿ 10 ಎಕರೆ ಇದ್ದರೆ ಜಾಸ್ತಿ ತಗೊಳ್ಳಿ, 10 ಸೈಟ್ ಬರಲಿ, 15 ಸೈಟ್ ಬರಲಿ, 20 ಸೈಟ್ ಬರಲಿ. ಕೆಲವರು ಇಟ್ಕೊಂಡಿರ್ತಾರೆ, ರೇಟ್ ಬರುತ್ತೆ ಅಂತ, ಕೆಲವರು ಮಾರಾಟ ಮಾಡ್ಕೊಳ್ತಾರೆ. ಅದು ಯಾರೂ ತಡೆಯೋಕ್ಕಾಗಲ್ಲ. ಆ ಕಿಕ್ ಬ್ಯಾಕು ಅಂಥದ್ದೇನೋ ನಡೆದಿದ್ರೆ ಅದಕ್ಕೆ ನಾನು ಲೋಕಾಯುಕ್ತದವ್ರನ್ನ ತನಿಖೆ ಮಾಡಿ ಅದಕ್ಕೆ ಶಿಕ್ಷೆ ಕೊಡಿ ಅಂತ ಹೇಳ್ತೀನಿ. ಅದು ನನ್ನ ಮಗಳು ಅಳಿಯ ಯಾರ ಜೊತೆ ಮಾತಾಡಿ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಇದನ್ನು ಕೇಳಿದಾಗ ನಾವು ಕಾಸ್ಟ್ಲಿ ದುಡ್ಡು ಕೊಟ್ಟೇನೆ ವೈಟ್ ಮನಿ ಕೊಟ್ಟು ತಗೊಂಡಿದ್ದೀನಿ ಅಂತ ಹೇಳಿದ್ದಾರೆ.